ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್ಗೆ ಸ್ವಾಗತ. ಆಸೆ ಸೀರಿಯಲ್‌ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ರೋಹಿಣಿ ಶೋರೂಮ್‌ಗೆ ಬರ್ತಾಳೆ. ಆಗ ಸೀನಾ ಬ್ರೋ ನೋಡಿ, ಮನೋಜ್ ಬ್ರೋ ಆಲ್ರೆಡಿ ಹೇಳಿದ್ದಾರೆ, ನೀವ್ ಇಲ್ಲಿಗೆ ಬರಬಾರ್ದಂತೆ, ಆಚೆ ಹೋಗಿ ಅಂತ ಹೇಳಿ ಅವಳ ಕೈನ ಹಿಡ್ಕೊಂಡಾಗ ಇದೇ ಸಿಕ್ಕಿದ ಚಾನ್ಸು ಅಂತ ರೋಹಿಣಿ ತನ್ನ ಮೊಬೈಲ್ ತಗೊಂಡು ಇದನ್ನ ವಿಡಿಯೋ ಮಾಡ್ಕೋತೀನಿ, ಇದನ್ನ ಪೊಲೀಸರಿಗೆ ತೋರಿಸಿ ನೀವು ನನ್ ಮೇಲೆ ಹರಾಸ್ಮೆಂಟ್ ಮಾಡ್ತಿದೀರಾ ಅಂತ ತೋರಿಸ್ತೀನಿ, ಆಗ ನಿಮ್ಗೆ ಶಿಕ್ಷೆ ಆಗುತ್ತೆ, ಪರವಾಗಿಲ್ವಾ ಅಂತ ರೋಹಿಣಿ ಎದುರಿಸ್ತಾಳೆ. ಆಗ ಭಯದಲ್ಲಿ ಪಾರ್ಕ್ ಫ್ರೆಂಡ್ ರೋಹಿಣಿ ಕೈನ ಬಿಟ್ಬಿಡ್ತಾನೆ. ಆಗ ರೋಹಿಣಿ ಶೋರೂಮ್ ಒಳಗಡೆ ಹೋದಾಗ, ಏಯ್ ನೀನ್ ಯಾಕೆ ಇಲ್ಲಿಗೆ ಬಂದೆ ಅಂತ ಮನೋಜ ಕೇಳ್ತಾನೆ. ಬ್ರೋ, ನಾನ್ ಎಷ್ಟು ಹೇಳಿದ್ರೆ ಇವ್ರು ಕೇಳ್ತಾ ಇಲ್ಲ, ಸೀದಾ ಬಂದ್ಬಿಟ್ರು, ನನ್ ಮೇಲೆ ಕಂಪ್ಲೇಂಟ್ ಎಲ್ಲ ಕೊಡ್ತಾರಂತೆ ಪೊಲೀಸ್ ಹತ್ರ ಅಂತ ಸೀನಾ ಬ್ರೋ ಹೇಳ್ತಿರ್ತಾರೆ. ಬಾಸ್, ನಾನ್ ಎಷ್ಟೇ ಹೇಳಿದ್ರೆ ಇವ್ರು ಕೇಳ್ತಾ ಇಲ್ಲ ಅಂತ ಛಾಯಾ ಹೇಳ್ತಿರ್ತಾಳೆ. ಮನೋಜ್, ಯಾಕೆ ಈ ರೀತಿ ನಡ್ಕೋತಾ ಇದ್ದೀರಾ, ಅತ್ತೆ ಏನಾದ್ರೂ ನಿಮ್ಗೆ ಹೇಳಿದ್ರಾ ಅಂತ ರೋಹಿಣಿ ಕೇಳ್ಬೇಕಾದ್ರೆ, ಸಾಕು ನಿಲ್ಸು, ನಿನ್ ಸಹವಾಸನೆ ಬೇಡ ಅಂತ ನಾನ್ ಈ ರೀತಿ ಮಾಡಿದ್ದು. ಅವತ್ತು ಐಟಮ್ ತಗೊಂಡಿರೋದಕ್ಕೆ ದುಡ್ಡು ಕಳಿಸ್ಬೇಕು ಅಂತ ಹೇಳಿ ನನ್ ಮೊಬೈಲಿಂದ ಮೇಕೆ ಮಂಜಣ್ಣಂಗೆ ದುಡ್ಡು ಕಳಿಸ್ಬಿಟ್ಟು ನನ್ನನ್ನೇ ಸಿಕ್ಕಾಕಿಸ್ಬಿಟ್ಟೆ ಅಲ್ಲ ಅಂತ ಮನೋಜ ಬೈಬೇಕಾದ್ರೆ, ನಾನಾ? ಅಯ್ಯೋ ಇಲ್ವಲ್ಲ ಮನೋಜ್ ಅಂತ ರೋಹಿಣಿ ಹೇಳ್ತಾಳೆ. ಏಯ್, ಆಕ್ಟಿಂಗ್ ಮಾಡ್ಬೇಡ ಕಣೆ, ನಾನೆಲ್ಲ ಕ್ಲಿಯರ್ ಆಗಿ ಚೆಕ್ ಮಾಡಿದೀನಿ, ನಾವಿಬ್ರು ಮಾತಾಡೋದನ್ನ ಕೇಳಿಸ್ಕೊಂಡು ಅದೇ ಟೈಮು ಅಂತ ಹೇಳಿ ಅವನ್ಗೆ ದುಡ್ಡನ್ನ ಕಳ್ಸಿದ್ಯಲ್ಲ, ದೊಡ್ಡ ಕೇಡಿ ಕಣೆ ನೀನು, ಎಲ್ರು ಮುಂದೆ ನನಗೆ ನಿನ್ನಿಂದ ಅವಮಾನ ಆಗಿದೆ ಕಣೆ, ಹೋಗಿ ಆಚೆಗೆ ಅಂತ ಮನೋಜ ರೇಗಾಡ್ತಾನೆ. ಇಲ್ಲ ಮನೋಜ್, ನಾನ್ ಆ ರೀತಿಯೆಲ್ಲ ಹೋಗಕ್ ಆಗೋದಿಲ್ಲ, ನನಗೂ ನಿನಗೂ ಸೆಟಲ್ ಆಗ್ಬೇಕಾಗಿರೋ ಲೆಕ್ಕ ತುಂಬಾನೇ ಇದೆ ಅಂತ ರೋಹಿಣಿ ಹೇಳ್ತಾಳೆ. ನೋಡು, ನಮ್ಮಿಬ್ರು ಮಧ್ಯೆ ಏನು ಇಲ್ಲ, ಆದಷ್ಟು ಬೇಗ ನಮ್ಮಿಬ್ರಿಗೂ ಡೈವರ್ಸ್ ಆಗತ್ತೆ ಅಂತ ಮನೋಜ ಹೇಳ್ಬೇಕಾದ್ರೆ ಅದನ್ನ ಕೇಳಿ ರೋಹಿಣಿ ನಗ್ತಿರ್ತಾಳೆ. ಯಾಕೆ ಅವಳು ಹಿಂಗ್ ನಗ್ತಾ ಇದ್ದಾಳಲ್ಲ ಅಂತ ಮನೋಜ ನೋಡ್ತಿರ್ತಾನೆ. ಎಲ್ಲ ಆಗತ್ತೆ, ನೀನೇ ದುಡ್ಡು ಕಳ್ಸಿದ್ದು ಅಂತ ಹೇಳಿ ಆ ಸಾಕ್ಷಿನೇ ನಾನು ಮಾಯ ಮಾಡ್ಬಿಟ್ನಲ್ಲ, ಇನ್ಮೇಲೆ ನನ್ನನ್ನ ನಿನ್ನ ಯಾರಿಂದನೂ ದೂರ ಮಾಡಕ್ಕಾಗಲ್ಲ, ಯಾಕಂದ್ರೆ ನಾನ್ ನಿನ್ ಮೇಲೆ ಇಟ್ಕೊಂಡಿರೋ ಪ್ರೀತಿ ಅಷ್ಟೊಂದು ಸ್ಟ್ರಾಂಗ್ ಆಗಿದೆ, ನಾನು ನೀನು ಇಬ್ರು ಜೊತೆಯಾಗಿ ಜೀವನ ಮಾಡ್ತೀವಿ ಆ ನಂಬಿಕೆ ನನ್ಗಿದೆ ಅಂತ ರೋಹಿಣಿ ಹೇಳ್ತಿರ್ತಾಳೆ. ಅದೆಲ್ಲ ನಿನ್ ಭ್ರಮೆ, ಈ ಜನ್ಮದಲ್ಲಿ ನಾನ್ ನಿನ್ ಜೊತೆ ಸೇರೋದಿಲ್ಲ, ಸುಮ್ನೆ ಇರಿಟೇಟ್ ಮಾಡ್ದೆ ಇಲ್ಲಿಂದ ಹೊರಟೋಗು ಅಂತ ಮನೋಜ ಹೇಳ್ತಿರ್ತಾನೆ. ಆದ್ರೆ ನಾವಿವಾಗ ಆರ್ಡರ್ ತಗೊಂಡಿದೀವಲ್ಲ, ಅದಕ್ಕೆ ಸಾಲ ಬೇರೆ ಮಾಡಿದೀವಿ, ಅದಕ್ಕೇನ್ ಮಾಡೋದು ಅಂತ ರೋಹಿಣಿ ಕೇಳ್ತಾಳೆ. ಆ ದುಡ್ಡನ್ನ ನಾನು ವಾಪಸ್ ಕೊಡೋದಕ್ಕೆ ಡಿಸೈಡ್ ಮಾಡಿದೀನಿ ಅಂತ ಮನೋಜ ಹೇಳ್ದಾಗ, ಏನ್ ಮಾಡೋದು ಅಂತ ರೋಹಿಣಿ ಯೋಚನೆ ಮಾಡ್ತಿರ್ತಾಳೆ. ಇನ್ಮೇಲೆ ನಿನ್ ಸಂಬಂಧನೇ ನನಗ್ ಬೇಕಾಗಿಲ್ಲ, ನಿನ್ನಿಂದ ನನ್ಗೆ ಯಾವ ಬಿಸ್ನೆಸ್ ಸಿಗೋ ಅವಶ್ಯಕತೆ ಇಲ್ಲ, ನೋಡು ನೀನು ಬೇಡ, ನಿನ್ ಸಹವಾಸನೂ ಬೇಡ, ಮೊದ್ಲು ಇಲ್ಲಿಂದ ಹೋಗು ಅಂತ ಮನೋಜ ರೇಗಾಡ್ತಾನೆ. ಮನೋಜ್, ನಿನ್ ಮನ್ಸನ್ನ ಯಾರೋ ಬದಲಾಯಿಸಿದ್ದಾರೆ, ನಿನ್ಗೆ ಯಾರೋ ಬ್ರೈನ್ ವಾಶ್ ಮಾಡಿದ್ದಾರೆ ಅಂತ ರೋಹಿಣಿ ಹೇಳ್ದಾಗ, ಏಯ್ ನೀ ಇಷ್ಟೊಂದೆಲ್ಲ ಫ್ರಾಡ್ ಕೆಲ್ಸ ಮಾಡಿದ್ಯಾ, ಕೊನೆಲಿ ಕೋರ್ಟಲ್ಲೂ ನನಗೆ ಅವಮಾನ ಮಾಡಿದೆ, ಅದರಿಂದ ನನ್ಗೆಷ್ಟು ನೋವಾಗಿದೆ ಅಂತ ನನಗ್ ಗೊತ್ತು, ನನ್ನನ್ನ ಯಾರು ಬದಲಾಯಿಸಿಲ್ಲ, ಈ ನಿರ್ಧಾರನ ನಾನೇ ತಗೊಂಡಿರೋದು, ಮರ್ಯಾದೆಯಿಂದ ಇಲ್ಲಿಂದ ಹೊರಟೋಗು ಅಂತ ಮನೋಜ ಹೇಳ್ತಾನೆ. ಮನೋಜ್, ಅರ್ಥ ಮಾಡ್ಕೊ ಮನೋಜ್, ಐ ಸ್ಟಿಲ್ ಲವ್ ಯು ಅಂತ ರೋಹಿಣಿ ಹೇಳ್ಬೇಕಾದ್ರೆ, ನೋಡು ಸುಮ್ನೆ ಇದ್ದೆ ಸರಿ, ಇಲ್ಲಾಂದ್ರೆ ಬೇರೆ ರೀತಿನೇ ಬೈಬೇಕಾಗತ್ತೆ, ನೀನ್ ಲವ್ ಏನು ಅಂತ ನನಗ್ ಗೊತ್ತು ಕಣೆ ಅಂತ ಮನೋಜ ಹೇಳ್ತಾನೆ. ಮನೋಜ್, ಪರವಾಗಿಲ್ಲ ಮನೋಜ್, ನೀನ್ ಒಂದಲ್ಲ ಒಂದ್ ದಿವ್ಸ ನನ್ ಪ್ರೀತಿ ಅರ್ಥ ಆಗತ್ತೆ, ಯಾವತ್ತಿದ್ರು ನೀನೇ ನನ್ ಗಂಡ, ಇದ್ರಿಂದ ನೀನು ತಪ್ಪಿಸ್ಕೊಳ್ಳೋದಕ್ಕಾಗೋದಿಲ್ಲ, ನಾನು ನಿನ್ನನ್ನ ಬಿಡೋದಿಲ್ಲ ಅಂತ ರೋಹಿಣಿ ಹೇಳ್ತಿರ್ತಾಳೆ. ಇನ್ನು ನಿನ್ ಮಾತನ್ನ ಕೇಳಿಸ್ಕೊಂಡು ಸುಮ್ನೆ ಇರೋದಕ್ಕೆ ನಾನೇನ್ ಮುಟ್ಟಾಳ ಅಲ್ಲ, ಮರ್ಯಾದಿಂದ ಹೊರಟೋಗು, ಇಲ್ಲಾಂದ್ರೆ ನಾನೇ ನಿನ್ ಕತ್ತಿ ಹಿಸ್ಕಿ ಸಾಯಿಸ್ಬಿಡ್ತೀನಿ ಅಂತ ಮನೋಜ ರೋಹಿಣಿ ಕತ್ತಿಗೆ ಕೈ ಹಾಕ್ದಾಗ ಅವಳು ನಗ್ತಿರ್ತಾಳೆ. ಮನೋಜ ಕೋಪ ಮಾಡ್ಕೊಂಡು ಹೋಗ್ಬೇಕಾದ್ರೆ, ಮನೋಜ್ ಕೊನೆದಾಗ ಒಂದ್ ಮಾತು ಹೇಳ್ತೀನಿ ಕೇಳು, ನಿನ್ನ ನನ್ನಿಂದ ಯಾರು ದೂರ ಮಾಡಕ್ಕಾಗೋದಿಲ್ಲ, ಹಾಗೆ ನಾನು ನಿನ್ನನ್ನ ಬಿಟ್ಕೊಡೋದಿಲ್ಲ, ಬಾಯ್ ಅಂತ ಹೇಳಿ ರೋಹಿಣಿ ಅಲ್ಲಿಂದ ಹೋಗ್ತಾಳೆ. ಈ ಕಡೆ ಕಸ್ತೂರಿ ಅವ್ರ ಮನೆಗೆ ಕಸ್ತೂರಿ ಅವರು ಚೆನ್ನಾಗಿ ಸ್ಟೋರಿ ಹೇಳ್ತಾ ಇದಾರೆ, ಇದರಿಂದ ಮಕ್ಳಿಗೆ ತುಂಬಾನೇ ಹೆಲ್ಪ್ ಆಗ್ತಿದೆ ಅಂತ ಹೇಳಿ ಒಂದು ಮ್ಯಾಗಝೀನ್ ಇಂದ ಇವ್ರಿಗೆ ಅವಾರ್ಡ್ ಕೊಡೋದಿಕ್ಕೆ ಅಂತ ಮತ್ತೆ ಫಂಕ್ಷನ್ಗೆ ಇವ್ರನ್ನ ಕರೆಯೋದಿಕ್ಕೆ ಅಂತ ಮನೆಗೆ ಕೆಲವರು ಬಂದಿರ್ತಾರೆ. ಅದೇ ಟೈಮ್ಗೆ ಮೀನಾ ದೇವ್ರಿಗೆ ಅಂತ ಹೂವ ತಗೊಂಡ್ ಬಂದಿರ್ತಾಳೆ. ಅವಳು ದೇವ್ರ ಮನೆಯಲ್ಲಿ ಹೂವಿನ ಅಲಂಕಾರ ಮಾಡ್ಬೇಕಾದ್ರೆ ಅಷ್ಟ್ರಲ್ಲಿ ಶಾಂತಿ ಬರ್ತಾಳೆ. ಶಾಂತಿಗೆ ಕಸ್ತೂರಿಗೆ ಅವಾರ್ಡ್ ಕೊಡೋದ್ರ ಬಗ್ಗೆ ಗೊತ್ತಾಗತ್ತೆ. ಅದನ್ನ ಕೇಳಿ ಶಾಂತಿಗೂ ಶಾಕ್ ಆಗುತ್ತೆ. ಆಗ ಮೀನನೇ ಹೋಗಿ ಅವ್ರೆಲ್ರಿಗೂ ಕಾಫಿ ಮಾಡ್ಕೊಂಡ್ ತಗೊಂಡ್ ಬಂದ್ ಕೊಡ್ತಾಳೆ. ಹಾಗೆ ಕಸ್ತೂರಿಯಾಗೆ ಕಾಂಗ್ರಾಚುಲೇಷನ್ ಅಂತ ಹೇಳ್ತಿರ್ತಾಳೆ. ಇದರಿಂದ ಶಾಂತಿಗೆ ತುಂಬಾನೇ ಕೋಪ ಬರ್ತಿರುತ್ತೆ. ಅಲ್ಲ, ದೊಡ್ಡದಾಗಿ ಸಾಧನೆ ಮಾಡೋರ್ಗೆ ಅವಾರ್ಡ್ ಕೊಡ್ತಾರೆ, ಆದ್ರೆ ಕಸ್ತೂರಿ ಹಳ್ಳಿಗಳಲ್ಲಿ ಈ ಅಜ್ಜಿರ್ ಕತೆ ಹೇಳ್ದಂಗ್ ಕತೆ ಹೇಳ್ತಾಳೆ, ಇದಕ್ಕೆಲ್ಲ ಅವಾರ್ಡ್ ಕೊಡ್ತಾರಾ ಅಂತ ಶಾಂತಿ ಆಶ್ಚರ್ಯದಿಂದ ಕೇಳ್ತಾಳೆ. ಏನ್ ಮೇಡಮ್ ಈ ರೀತಿ ಹೇಳ್ಬಿಟ್ರಿ, ಇವತ್ತಿನ ಮಕ್ಳೇ ಮುಂದಿನ ಪ್ರಜೆಗಳು ಅಂತ ಗಾದೆ ಮಾತೇ ಇಲ್ವಾ, ನಮ್ಮ ಮುಂದಿನ ಪೀಳಿಗೆಗೆ ಒಳ್ಳೆ ಕತೆಗಳನ್ನ ಹೇಳಿ ಅವ್ರನ್ನ ಒಳ್ಳೆ
ದಾರಿಲಿ ತರೋ ಅಂತದ್ದು ಒಳ್ಳೆ ಕೆಲ್ಸನೇ ಅಲ್ವಾ? ಒಂದ್ ರೀತಿ ಇದು ಸೋಷಿಯಲ್ ಸರ್ವಿಸ್ ಇದ್ದಂಗೆ. ಅವ್ರಿಗೆ ಸಮಾಜದಲ್ಲಿ ಇರೋಂತ ಗೌರವ ಮತ್ತೆ ಕಾಳಜಿಗೋಸ್ಕರ ನಾವು ಈ ಅವಾರ್ಡ್ ನ ಕೊಡ್ತೀವಿ. ನಮ್ ಪತ್ರಿಕೆ ಯಾವತ್ತು ಇಂಥವ್ರನ್ನ ರೆಕಗ್ನೈಸ್ ಮಾಡಿ ಸಪೋರ್ಟ್ ಮಾಡಿದ್ರೆ ಬೇರೆಯವರು ಇದರಿಂದ ಇನ್ಫ್ಲೂಯೆನ್ಸ್ ಆಗಿ ಅವರು ಈ ರೀತಿ ಒಳ್ಳೆ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾರೆ ಅಂತ ಬಂದಿರೋರೆಲ್ರು ಹೇಳ್ತಿರ್ತಾರೆ. ಕರೆಕ್ಟ್ ಆಗಿ ಹೇಳಿದ್ರಿ ಸರ್. ಕಸ್ತೂರಿ ಆಂಟಿ ಈ ರೀತಿ ಒಳ್ಳೆ ಕೆಲಸ ಮಾಡ್ತಾ ಇರೋದಕ್ಕೆ ನೀವು ಅವ್ರಿಗೆ ಅವಾರ್ಡ್ ಕೊಡ್ತಿರೋದಕ್ಕೆ ನಂಗೆ ತುಂಬಾನೇ ಖುಷಿ ಆಗ್ತಿದೆ. ಈ ತರ ನಿಮ್ ಪತ್ರಿಕೆಯಲ್ಲಿ ತುಂಬಾ ಜನ ಹೆಣ್ಮಕ್ಳಿಗೆ ಅವಾರ್ಡ್ ಕೊಟ್ಟಿರೋದನ್ನ ನೋಡಿದೀನಿ. ಒಂದ್ ದಿವ್ಸ ನಾನು ಆ ಅವಾರ್ಡ್ ನ ತಗೋಬಾರ್ದಾ ಅಂತ ಅನ್ನಿಸ್ತಿರತ್ತೆ ಗೊತ್ತಾ ಅಂತ ಮೀನಾ ಹೇಳ್ಬೇಕಾದ್ರೆ, ಏಯ್ ಏನು ಹಗ್ಲು ಕನ್ಸ್ ಕಾಣ್ತಿದ್ಯಾ? ಹೂ ಕಟ್ಟೋರ್ಗೆಲ್ರಿಗೂ ಅವಾರ್ಡ್ ಕೊಡ್ತಾರಾ? ಹಂಗೆಲ್ಲ ಕೊಡೋದಿದ್ರೆ ಈ ದೇವಸ್ಥಾನದ ಮುಂದೆಗಡೆ ಕುತ್ಕೊಂಡ್ ಹೂ ಕೊಡ್ತಾರಲ್ಲ ಅವ್ರೆಲ್ರಿಗೂ ಕೊಡ್ಬೇಕಾಗತ್ತೆ ಅಂತ ಶಾಂತಿ ತುಂಬಾನೇ ಕೀಳಾಗಿ ಮೀನನ್ ಬಗ್ಗೆ ಮಾತಾಡ್ತಾಳೆ. ಏ ಶಾಂತಿ, ಏನೇ ಈ ರೀತಿ ಎಲ್ಲ ಮಾತಾಡ್ತಾ ಇದ್ಯಾ? ಮೀನಾ ಒಂದ್ ರೀತಿ ಈಗ ತಾನೇ ತನ್ನ ಕೆಲಸದಲ್ಲಿ ಮುನ್ನುಗ್ತಾ ಇರೋ ಒಬ್ಬ ಬಿಸ್ನೆಸ್ ವುಮೆನ್ ಆಗ್ತಿದ್ದಾಳೆ. ನೀನೇ ನೋಡ್ತಾ ಇರು ಅವಳು ಎಂತ ಹೆಸರು ಮಾಡ್ತಾಳೆ ಅಂತ. ಖಂಡಿತ ಅವಳಿಗೆ ಈ ಅವಾರ್ಡ್ ಸಿಕ್ಕೇ ಸಿಗುತ್ತೆ ಅಂತ ಕಸ್ತೂರಿ ಅವರು ಹೇಳ್ತಿರ್ತಾರೆ. ನೋಡಿ ಮೇಡಮ್, ನಾವ್ ಯಾವ ಕೆಲ್ಸ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ, ಆದ್ರೆ ಎಷ್ಟು ನಿಯತ್ತಿಂದ ಮತ್ತೆ ಎಷ್ಟು ಶಿಸ್ತಿಂದ ಮಾಡ್ತೀವಿ ಅನ್ನೋದು ಮುಖ್ಯ. ಅಷ್ಟೇ ಯಾಕೆ, ಇತ್ತೀಚೆಗೆ ಕಸ ಬಿಡಿಸೋರ್ಗೆ ಒಂದು ಚಿನ್ನದ ಸರ ಸಿಕ್ತು. ಅವರು ತಗೊಂಡ್ ಬಂದು ಅದ್ ಯಾರಿಗ್ ತಲುಪ್ಬೇಕೋ ಅವ್ರಿಗೆ ತಲುಪಿಸಿದ್ರು. ಅಂತವ್ರಿಗೂ ನಾವು ಅವಾರ್ಡ್ ಕೊಡ್ಬೋದು ಮೇಡಮ್. ಯಾಕಂದ್ರೆ ನ್ಯಾಯ ನೀತಿ ನಿಷ್ಠೆಯಿಂದ ಯಾರ್ ಕೆಲ್ಸ ಮಾಡ್ತಾರೋ ಅವ್ರಿಗೆ ಅವಾರ್ಡ್ ಕೊಡೋದ್ರಲ್ಲಿ ತಪ್ಪೇನಿಲ್ಲ ಅಂತ ಮ್ಯಾಗಝಿನ್ ಅವ್ರು ಹೇಳ್ಬೇಕಾದ್ರೆ ಅದನ್ನ ಕೇಳಿ ಶಾಂತಿ ಉರ್ಕೋತಾ ಇರ್ತಾಳೆ. ಓಕೆ ಮೇಡಮ್, ನಾವ್ ಬರ್ತೀವಿ. ಅವಾರ್ಡ್ ಶೋ ಮೈಸೂರಲ್ಲಿ ಇರುತ್ತೆ. ಡೇ ಟು ಟೈಮ್ ಎಲ್ಲ ನಾವ್ ನಿಮ್ಗೆ ಇನ್ಫಾರ್ಮ್ ಮಾಡ್ತೀವಿ ಅಂತ ಹೇಳಿ ಆ ಮ್ಯಾಗಝಿನ್ ಅವರು ಅಲ್ಲಿಂದ ಹೊರಡ್ತಾರೆ. ಲೇ ಕಸ್ತೂರಿ, ನಾನು ಭರತನಾಟ್ಯ ಯೋಗ ಅಂತ ಎಲ್ಲ ಎಷ್ಟೆಲ್ಲಾ ಹೇಳ್ಕೊಡ್ತಿದೀನಿ. ನೀ ಅದನ್ನ ನೋಡಿತಾನೆ ನೀನ್ ಏನಾದ್ರು ಮಾಡ್ಬೇಕು ಅಂತ ಆಸೆ ಬಂದಿದ್ದು. ನೆಕ್ಸ್ಟ್ ಟೈಮ್ ಅವ್ರೇನಾದ್ರು ಬಂದಾಗ ನನ್ ಬಗ್ಗೆ ಒಂದ್ ಸ್ವಲ್ಪ ಹೇಳೆ, ಸರಿನಾ ಅಂತ ಶಾಂತಿ ಹೇಳ್ತಿರ್ತಾಳೆ. ಅಲ್ಲ ಕಣೆ, ಇದೆಲ್ಲ ಅವ್ರಿಗೆ ಯಾಕೆ ಹೇಳ್ಬೇಕು ಅಂತ ಕಸ್ತೂರಿ ಅವ್ರು ಕೇಳಿದಾಗ, ಏ ನನ್ಗೂ ಅವಾರ್ಡ್ ಬೇಡ್ವೇನೆ ಅಂತ ಶಾಂತಿ ಹೇಳ್ತಾಳೆ. ಇದನ್ನೆಲ್ಲ ಕೇಳಿಸ್ಕೊಂಡು ಮೀನಾ ನಗ್ತಿರ್ತಾಳೆ. ಓ, ನೀನು ಆ ದಾರಿಲ್ ಬರ್ತಿದ್ಯಾ? ಆಂಟಿ ನಾನ್ ಹೋಗ್ ಬರ್ತೀನಿ ಅಂತ ಮೀನಾ ಹೇಳಿದಾಗ, ಏಯ್ ಒಂದ್ ನಿಮಿಷ ನಿಂತ್ಕೊಳೆ, ಇದನ್ನೆಲ್ಲ ಹೋಗ್ಬಿಟ್ಟು ಮನೇಲಿ ಎಲ್ರ ಹತ್ರನೇ ಹೇಳ್ಬೇಡ ಅಂತ ಶಾಂತಿ ಹೇಳಿದಾಗ, ಸರಿ ಆಯ್ತು ಅಂತ ಮೀನಾ ತಲೆ ಆಡಿಸ್ತಾಳೆ. ಹಾಗೆ ಅವಳು ಅಲ್ಲಿಂದ ಹೊರಟೋಗ್ತಾಳೆ. ಹಾಗೆ ಮೀನಾ ಗೇಟ್ ಇಂದ ಆಚೆ ಹೋಗ್ಬೇಕಾದ್ರೆ ಎದುರುಗಡೆ ವಿಶಾಲಾಕ್ಷಿ ಸಿಗ್ತಾಳೆ. ಏನ್ ಮೀನಾ, ಹೆಂಗ್ ನಡೀತಾ ಇದೆ? ನಾನ್ ನಿನಗೆ ಅಂತ ಬಿಟ್ಕೊಟ್ಟಿರೋ ಹೂವಿನ ಅಂಗಡಿ ಅಂತ ವಿಶಾಲು ಕೇಳ್ಬೇಕಾದ್ರೆ, ನೀವು ನನಗೆ ಎದ್ರುಕೊಂಡ್ ಓಡೋಗಿ ಬಿಟ್ಕೊಟ್ರಲ್ಲ, ಆ ಅಂಗಡಿ ಚೆನ್ನಾಗೆ ನಡೀತಾ ಇದೆ ಅಂತ ಮೀನಾ ವಿಶಾಲುಗೆ ಟಕ್ಕರ್ ಕೊಡ್ತಾಳೆ. ಹಾಗೆ ಕೋಪದಿಂದ ಗುರಾಯಿಸ್ತಾ ಅಲ್ಲಿಂದ ಹೊರಟೋಗ್ತಾಳೆ. ವಿಶಾಲು ಇವಳತ್ರ ಎಲ್ಲ ನಾನು ಅನ್ಸ್ಕೊಳಂಗ್ ಆಯ್ತಲ್ಲ ಅಂತ ಉರ್ಕೊಂಡು ಮನೆ ಒಳಗಡೆ ಹೋಗ್ತಾಳೆ. ಮಾಸ್ಟರ್ ಯಾವಾಗ ಬಂದ್ರಿ ಅಂತ ವಿಶಾಲು ಕೇಳ್ಬೇಕಾದ್ರೆ, ಇವಾಗ್ಲೇ ಒಂದ್ ಸ್ವಲ್ಪ ಹೊತ್ತಾಯ್ತು ಬಂದು, ಬಾ ಕುತ್ಕೋ ಅಂತ ಶಾಂತಿ ಹೇಳ್ತಿರ್ತಾಳೆ. ಏನೇ ಶಾಂತಿ, ಏನಾದ್ರೂ ಮುಖ್ಯವಾದ ವಿಷಯ ಮಾತಾಡ್ಬೇಕಾಗಿತ್ತ ಅಂತ ಕಸ್ತೂರಿ ಅವ್ರು ಕೇಳ್ಬೇಕಾದ್ರೆ, ನಿನಗೆ ಗೊತ್ತಾಯ್ತು ಅಂತ ಶಾಂತಿ ಕೇಳ್ತಾಳೆ. ಹಾ, ಇವ್ರೇನೆಲ್ಲ ಕರ್ದಿದ್ಯಾ ಅಂತ ಅಂದ್ಮೇಲೆ ನೀನೇನೋ ಮುಖ್ಯವಾದ ವಿಷಯ ಮಾತಾಡ್ತೀಯ ಅಂತ ಅರ್ಥ. ಅದೇನು ಅಂತ ಹೇಳು ಅಂತ ಕಸ್ತೂರಿ ಅವ್ರು ಕೇಳ್ತಾರೆ. ಏನ್ ಮಾಡೋದು, ಎಲ್ಲ ನನ್ ಹಣೆ ಬರ. ಆ ರೋಹಿಣಿ ನನ್ ಮಗನ್ ಜೀವನನ ಹಾಳ್ ಮಾಡ್ಬಿಟ್ಲು. ಅವಳನ್ನ ಹಿಂಗಾದ್ರೂ ಮಾಡಿ ನನ್ ಮಗನ್ ಜೀವನದಿಂದ ದೂರ ಮಾಡ್ಬೇಕು. ಅದಕ್ಕೆ ಸ್ವಲ್ಪ ದುಡ್ಡು ಬೇಕು ಅಂತ ಶಾಂತಿ ಹೇಳ್ದಾಗ, ದುಡ್ಡ ಅಂತ ವಿಶಾಲಾಕ್ಷಿ ಆಶ್ಚರ್ಯದಿಂದ ಕೇಳ್ತಾಳೆ. ಹೌದು ವಿಶಾಲು, ಅವಳಿಂದ ನನ್ ಮಗ ಸಾಲ ತಗೊಂಡಿದಾನಂತೆ. ಆ ಆರ್ಡರ್ ಬೇರೆ ಬಂದಿದೆ. ಅದನ್ನೇ ಕಾರಣವಾಗಿ ಇಟ್ಕೊಂಡು ಅವಳು ಶೋರೂಮ್ಗೆ ಮತ್ತೆ ಮತ್ತೆ ಬಂದು ಹೋಗ್ತಾ ಇದ್ದಾಳೆ. ಮೊದ್ಲು ಅವಳ ಮುಖಾಂತರ ತಗೊಂಡಿರೋ ಸಾಲನ ತೀರಿಸ್ಬೇಕು. ನೀವ್ ಸ್ವಲ್ಪ ಸಾಲ ಕೊಟ್ರೆ ನನ್ಗೆ ಸಹಾಯ ಆಗತ್ತೆ ಅಂತ ಶಾಂತಿ ಹೇಳ್ದಾಗ, ಅದು ಹಾಗಲ್ಲ ಮಾಸ್ಟರ್, ಅದೇನಂದ್ರೆ ಇತ್ತೀಚೆಗೆ ಸ್ವಲ್ಪ ಡೆಕೋರೇಷನ್ ಎಲ್ಲ ಮಾಡಿದ್ನಲ್ಲ, ಸೊ ಅದಕ್ಕೆ ಸ್ವಲ್ಪ ಖರ್ಚಾಗಿದೆ. ಆದ್ರೂ ಪರವಾಗಿಲ್ಲ, ನಾನು ಫೈನಾನ್ಷಿಯಲ್ ಹತ್ರ ಹೇಳಿ ನಿಮ್ಗೆ ದುಡ್ಡನ್ನ ಅರೇಂಜ್ ಮಾಡ್ಕೊಡಿಸ್ತೀನಿ ಅಂತ ವಿಶಾಲು ಹೇಳ್ತಾಳೆ. ಯಾರತ್ರ? ಅದೇ ನಾವ್ ಮನೋಜ ದುಡ್ಡು ತಗೊಂಡಿದ್ನಲ್ಲ ಆ ಫೈನಾನ್ಷಿಯರ್ ಹತ್ರನ ಅಂತ ಶಾಂತಿ ಕೇಳ್ಬೇಕಾದ್ರೆ, ಹೌದು ಮಾಸ್ಟರ್, ಅವರು ನಿಮ್ ಮನೆ ಲೋನ್ ನ ಆಲ್ರೆಡಿ ಬ್ಯಾಂಕ್ ಕಟ್ಟಿದ್ದಾರೆ. ಅಷ್ಟೇ ಯಾಕೆ, ಮನೋಜ್ಗೆ ಸಾಲನು ಕೊಟ್ಟಿದ್ದಾರೆ. ಈಗ ಅವ್ರ ಹತ್ರನೇ ಮತ್ತೆ ದುಡ್ಡು ತಗೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ ಅಲ್ವಾ? ಆದ್ರೆ ಏನ್ ಮಾಡೋದು, ಮನೆ ಪತ್ರ ಇನ್ನು ನಿಮ್ ಕೈಲೇ ಇದೆಯಲ್ವಾ, ಅದನ್ನ ಅವ್ರ ಹತ್ರ ಕೊಟ್ಬಿಡಿ ಅಂತ ವಿಶಾಲು ಹೇಳ್ಬೇಕಾದ್ರೆ, ಹೌದಲ್ವಾ ಅಂತ ಶಾಂತಿ ಯೋಚನೆ ಮಾಡ್ತಿರ್ತಾಳೆ. ನೀವು ಯಾವಾಗ ಬೇಕಾದ್ರೂ ದುಡ್ಡು ತಗೋಬಹುದು, ಆದ್ರೆ ಅದಕ್ಕೆ ಅಂತ ಮನೆ ಪತ್ರನ ಕೊಡ್ಲೇಬೇಕಲ್ವಾ ಮಾಸ್ಟರ್ ಅಂತ ವಿಶಾಲು ಹೇಳಿದಾಗ, ಏನ್ ಮಾಡೋದು ವಿಶಾಲು, ನಮ್ಮಪ್ಪ ಬರ್ಯೋದ್ ಬರ್ದ, ಇಬ್ರ ಹೆಸರುನು ಬರ್ದಿಕ್ ಹೋದ. ಪತ್ರ ಇಡ್ಬೇಕು ಅಂದ್ರೆ ನನ್ ಗಂಡನ್ ಸೈನ್ ಬೇಕೇ ಬೇಕು. ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೀನಿ ಅಂತ ಶಾಂತಿ ಹೇಳಿದಾಗ, ಇದ್ರಲ್ಲಿ ಯೋಚನೆ ಮಾಡೋದೇನಿದೆ, ಹೇಗೋ
ಮನೋಜ್ ಅವ್ರ ಅಪ್ಪನ್ ಸೈನ್ ಮಾಡ್ತಾನೆ ಅಂತ ಹೇಳಿದ್ನಲ್ಲ ಅಂತ ವಿಶಾಲು ಹೇಳ್ಬೇಕಾದ್ರೆ ಆ ರೀತಿ ಫೋರ್ಜರಿ ಮಾಡೋದ್ ತಪ್ಪಲ್ವಾ ಅಂತ ಶಾಂತಿ ಕೇಳ್ತಾಳೆ. ತಪ್ಪೇ ಮಾಸ್ಟರ್, ಆದ್ರೆ ನಿಮ್ಗೆ ಇವಾಗ ಅರ್ಜೆಂಟ್ ಆಗಿ ದುಡ್ಡು ಬೇಕಲ್ವಾ, ಇದ್ ಒಂದೇ ಒಂದ್ಸಲಿ ಮನೋಜ್ಗೆ ಸೈನ್ ಮಾಡೋದಕ್ಕೆ ಹೇಳಿ, ನಿಮ್ಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡನ್ನ ನಾನ್ ಕೊಡಿಸ್ತೀನಿ ಅಂತ ವಿಶಾಲು ಶಾಂತಿ ತಲೆನ ಕೆಡಿಸ್ತಾಳೆ. ಅದಕ್ಕೆ ಸರಿ ಆಯ್ತು ಅಂತ ಶಾಂತಿನೂ ಒಪ್ಕೊಬಿಡ್ತಾಳೆ. ಈ ಕಡೆ ಸೂರ್ಯ ಚೇತನನ್ನ ಕರ್ಕೊಂಡು ಲಾಯರ್ ಆಫೀಸಿಗೆ ಬಂದಿರ್ಬೇಕಾದ್ರೆ ಸೂರ್ಯ ಆ ಲಾಯರ್ಗೆ ಥ್ಯಾಂಕ್ಸ್ ಅಂತ ಹೇಳ್ತಿರ್ತಾನೆ. ಆಗ ಆ ಲಾಯರ್, ನೋಡಿ ಇವಾಗೇನೋ ಬೇಲ್ ಸಿಕ್ಕಿದೆ, ಆದ್ರೆ ಮುಂದೆ ಈ ಕೇಸು ತುಂಬಾನೇ ಕಾಂಪ್ಲಿಕೇಟೆಡ್ ಆಗ್ಬೋದು ಅಂತ ಹೇಳಿದಾಗ ಹೇಗೆ ಅಂತ ಸೂರ್ಯ ಕೇಳ್ತಾನೆ. ಇವಾಗ ನಿಮ್ಮಿಬ್ರ ಮಧ್ಯೆ ಇರೋ ಸಮಸ್ಯೆಯಿಂದಾನೆ ನಿಮ್ ಫ್ರೆಂಡು ಅವ್ರ ತಾಯಿನ ಸಾಯಿಸಿದ್ದು ಇದು ಆಕ್ಸಿಡೆಂಟ್ ಅಂತ ರೀತಿ ಬೇಕಾದ್ರೂ ಅವ್ರು ತೋರ್ಸ್ಬಿಡ್ತಾರೆ. ಅವ್ರ ಕಡೆ ಲಾಯರು ಈ ಪಾಯಿಂಟ್ ನೆಲ್ಲ ಇಟ್ಕೊಂಡು ಇವ್ರ ಮೇಲೆ ಇನ್ನು ಕೇಸ್ ನ ಸ್ಟ್ರಾಂಗ್ ಮಾಡ್ತಾರೆ ಅಂತ ಹೇಳಿದಾಗ ಇದನ್ನ ಕೇಳಿ ಚೇತನನ್ಗೆ ಭಯ ಆಗಿ ಅಳೋದಕ್ಕೆ ಶುರು ಮಾಡ್ತಾನೆ. ಆಗ ಸೂರ್ಯ ಅವನ್ಗೆ ಸಮಾಧಾನ ಮಾಡ್ತಿರ್ತಾನೆ. ಹೌದು ಮೇಡಮ್, ನೀವ್ ಹೇಳೋದ್ ಸತ್ಯನೇ, ನನ್ ಮೇಲಿರೋ ಕೋಪಕ್ಕೆ ಅವನು ಚೇತನನ್ ಮೇಲೆ ಸೇಡ್ ತೀರ್ಸ್ಕೋಬಹುದು. ಯಾಕಂದ್ರೆ ಅವ್ನ್ ಬಿಹೇವಿಯರೇ ಸರಿ ಇಲ್ಲ, ಅವನೊಂಥರ ಕಿರಿಕ್ ಪಾರ್ಟಿ ಮೇಡಮ್ ಅಂತ ಸೂರ್ಯ ಹೇಳ್ತಿರ್ತಾನೆ. ನೋಡಿ ಒಂದ್ ದಾರಿ ಇದೆ ಅಂತ ಲಾಯರ್ ಹೇಳಿದಾಗ ಏನದು ಅಂತ ಸೂರ್ಯ ಕೇಳ್ತಾನೆ. ಈಗ ಈ ಕೇಸಲ್ಲಿ ವಿಕ್ಟಿಮ್ ಆಗಿರೋರು ಮತ್ತೆ ಇವ್ರು ಇಬ್ರು ಸಮಾಧಾನವಾಗಿ ಕುತ್ಕೊಂಡು ಮಾತಾಡಿ ಇದನ್ನ ಬಗೆಹರಿಸ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಅವ್ರು ಈ ಕೇಸ್ನ ವಾಪಸ್ ತಗೊಂಡ್ರೆ ನಿಮ್ಗಿನ್ನು ಹೆಲ್ಪ್ಫುಲ್ ಆಗುತ್ತೆ ಅಂತ ಲಾಯರ್ ಹೇಳ್ತಾರೆ. ಹ್ಞೂ ಮೇಡಮ್, ನೀವ್ ಹೇಳ್ದಂಗ್ ಮಾಡ್ಬೋದು ಅಂತ ಸೂರ್ಯ ಹೇಳಿದಾಗ ಇವ್ರೇನೋ ಇದಕ್ಕೆ ಒಪ್ಕೋತಾರೆ, ಆದ್ರೆ ಅವ್ರ ಕಡೆಯಿಂದ ಒಪ್ಕೊಳ್ಬೇಕಲ್ವಾ ಅಂತ ಲಾಯರ್ ಹೇಳಿದಾಗ ಒಂದ್ಸಲಿ ಯಾವ್ದಕ್ಕೂ ಟ್ರೈ ಮಾಡಿ ನೋಡೋಣ ಅಂತ ಸೂರ್ಯ ಹೇಳ್ತಾನೆ. ಅದಕ್ಕೆ ಲಾಯರ್ ತುಂಬಾ ಯೋಚನೆ ಮಾಡಿ ತನ್ ಜೂನಿಯರ್ನ ಕರೆದು ಅವ್ರ ಕಡೆ ಸೈಡ್ ಲಾಯರ್ ಯಾರು ಅಂತ ತಿಳ್ಕೊ ಅಂತ ಹೇಳ್ತಾರೆ. ಅದಕ್ಕೆ ಅವ್ರು ವಿಚಾರಣೆ ಮಾಡೋದಿಕ್ಕೆ ಅಂತ ಆಚೆಗೆ ಹೋಗ್ತಾರೆ. ಲಾಯರ್ ಯಾರು ಅಂತ ಗೊತ್ತಾದ್ರೆ ನಾನು ಅವ್ರ ಹತ್ರ ಮಾತಾಡ್ ನೋಡ್ತೀನಿ, ಕೆಲವರು ಒಪ್ಕೋತಾರೆ, ಇನ್ ಕೆಲವರು ಕೋರ್ಟ್ ಅಲ್ಲೇ ನೋಡ್ಕೊಳ್ಳೋಣ ಅಂತಾರೆ ಅಂತ ಲಾಯರ್ ಹೇಳ್ಬೇಕಾದ್ರೆ, ಮೇಡಮ್ ಇವನ ನಂಬಿ ಇಡೀ ಕುಟುಂಬನೇ ಇದೆ, ದಯವಿಟ್ಟು ಇವನ್ ಜೀವನ ಹಾಳಾಗೋದು ಸರಿ ಇರೋದಿಲ್ಲ. ಒಂದು ಸಣ್ಣ ತಪ್ಪಿಗೆ ದೊಡ್ಡ ಬೆಲೆ ತರಬೇಕಾಗತ್ತೆ, ಹೇಗಾದ್ರೂ ಮಾಡಿ ಇವನ್ ಜೀವನನ ನೀವೇ ಕಾಪಾಡ್ಬೇಕು ಅಂತ ಸೂರ್ಯ ಕೇಳ್ಕೊತಿರ್ತಾನೆ. ನಾನ್ ಅವ್ರನ್ನ ಕರೆಸಿ ಮಾತಾಡೋದಿಕ್ಕೆ ನೋಡ್ತೀನಿ, ಏನಾಗುತ್ತೆ ನೋಡೋಣ, ಅವ್ರ ಹತ್ರ ಮಾತಾಡಿ ನಿಮ್ಮನ್ನ ಕರೆಸ್ತೀನಿ, ಅವಾಗ ಇದ್ರ ಬಗ್ಗೆ ಯೋಚನೆ ಮಾಡೋಣ ಅಂತ ಹೇಳಿ ಲಾಯರ್ ಸೂರ್ಯ ಮತ್ತೆ ಚೇತನನ್ನ ಅಲ್ಲಿಂದ ಕಳಿಸ್ಕೊಡ್ತಾರೆ. ಈ ಕಡೆ ಮನೋಜ ತನ್ ಮೊಬೈಲ್ ನ ನೋಡ್ಕೊಂಡು ನಗ್ತಿರ್ತಾನೆ. ಏನ್ ಬಾಸ್, ಏನ್ ಸಮಾಚಾರ, ಈ ರೀತಿ ನಗ್ತಾ ಇದ್ದೀರಾ ಅಂತ ಸೀನಾ ಬ್ರೋ ಬಂದ್ ಕೇಳ್ಬೇಕಾದ್ರೆ, ಅಯ್ಯೋ ಹಾಗೇನಿಲ್ಲ ಬ್ರೋ, ಇಲ್ಲಿ ನೋಡ್ರಿ ಇವಾಗ ಈ ರಿಸರ್ಚ್ ಅಲ್ಲಿ ಎಷ್ಟು ಕಾಮಿಡಿ ಅನ್ನಿಸ್ತಾ ಇದೆ ಗೊತ್ತಾ ನನಗೆ ಅಂತ ಮನೋಜ ಹೇಳ್ತಾನೆ. ಏನದು ಅಂತ ಸೀನಾ ಬ್ರೋ ಕೇಳ್ಬೇಕಾದ್ರೆ, ಈಗ ಈ ಮದ್ವೆ ಆಗಿರೋ ಗಂಡಸರನ್ನ ಒಂದು ರಿಸರ್ಚ್ ಮಾಡಿದಾರಂತೆ. ಅದ್ರ ಪ್ರಕಾರ ಯಾರು ತಮ್ಮ ಹೆಂಡತಿ ಜೊತೆ ಜಾಸ್ತಿ ಮಾತಾಡ್ತಾರೋ ಅವ್ರ ಹಾರ್ಟ್ ತುಂಬಾ ಚೆನ್ನಾಗಿರುತ್ತಂತೆ ಅಂತ ಮನೋಜ ಹೇಳ್ತಾನೆ. ನೀವ್ ಹೇಳಿದ್ ಕರೆಕ್ಟ್ ಬ್ರೋ, ಅತಿಯಾಗಿ ಹೆಂಡತಿ ಹತ್ರ ಮಾತಾಡ್ತಿದ್ರೆ ನಮ್ ಹಾರ್ಟ್ ಸ್ಪೀಡ್ ಜಾಸ್ತಿ ಆಗುತ್ತೆ, ಬೆವರೋದಕ್ಕೂ ಶುರು ಆಗುತ್ತೆ, ಕ್ಯಾಲೋರಿನೂ ಬರ್ನ್ ಆಗುತ್ತೆ, ಆಗ್ಲೇ ಅಲ್ವಾ ನಮ್ ಹಾರ್ಟ್ ಸ್ಟ್ರಾಂಗ್ ಆಗೋದು ಅಂತ ಪಾರ್ಕ್ ಬ್ರೋ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಮನೋಜ ನಗ್ತಿರ್ತಾನೆ. ಬ್ರೋ ಫಸ್ಟ್ ನಾನು ಏನ್ ಹೇಳ್ತೀನಿ ಅದನ್ನ ಕೇಳಿಸ್ಕೊಳ್ಳಿ. ಹೆಂಡತಿರು ಮಾತಾಡೋದ್ರಿಂದ ಗಂಡಂದ್ರ ಹಾರ್ಟ್ಗೆ ತುಂಬಾ ಒಳ್ಳೇದಂತೆ, ಅವ್ರ ನೋವೆಲ್ಲ ಕಡಿಮೆ ಆಗತ್ತಂತೆ, ಹಾರ್ಟ್ ಅಟ್ಯಾಕ್ ಕಡಿಮೆ ಅಂತೆ ಅಂತ ಮನೋಜ್ ಹೇಳ್ಬೇಕಾದ್ರೆ, ಹೌದು ಬ್ರೋ ನೀವ್ ಹೇಳೋದು ಕರೆಕ್ಟೇ, ನಾನು ನನ್ನ ಹೆಂಡತಿ ಮಾತಾಡ್ಬೇಕಾದ್ರೆ ಅವ್ಳು ಏನೇ ಹೇಳಿದ್ರು ಹೂ ಅಂತ ತಲೆ ಆಡಿಸ್ತೀನಿ, ಅವಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತಲ್ವಾ ಅಂತ ಸೀನಾ ಬ್ರೋ ಕಾಮಿಡಿ ಮಾಡ್ತಿರ್ತಾನೆ. ಏ ಹಂಗಲ್ಲ ಬ್ರೋ, ಒಂದ್ ನಿಮಿಷ ಇರಿ, ಹೆಂಡತಿ ಹತ್ರ ಮಾತಾಡಿದ್ರೆ ಹಾರ್ಟ್ಗೆ ಒಳ್ಳೇದು, ಹಾರ್ಟ್ ಅಟ್ಯಾಕ್ ಕಡಿಮೆ ಆಗತ್ತೆ ಅಂತ ಮನೋಜ ಹೇಳ್ಬೇಕಾದ್ರೆ, ಬ್ರೋ ನನ್ಗೊಂದ್ ಡೌಟ್ ಬರ್ತಿದೆ, ಅದೇನಂದ್ರೆ ಇಷ್ಟೆಲ್ಲಾ ರಿಸರ್ಚ್ ಮಾಡಿದಾರಲ್ಲ, ಯಾರ್ ಹೆಂಡತಿ ಜೊತೆ ಮಾತಾಡ್ಬೇಕು ಅಂತ ಹೇಳಿದಾರೆ ಅಂತ ಸೀನಾ ಬ್ರೋ ಹೇಳ್ತಿದ್ದಂಗೆ ಮನೋಜ ಸೀನಾ ಬ್ರೋನೆ ಗುರಾಯಿಸ್ತಿರ್ತಾನೆ. ಛಾಯ ಬಿದ್ದು ಬಿದ್ದು ನಗ್ತಿರ್ತಾಳೆ. ನಾನ್ ಎಷ್ಟು ದೊಡ್ಡ ರಿಸರ್ಚ್ ಬಗ್ಗೆ ಮಾತಾಡ್ತಾ ಇದೀನಿ, ನೀವೇನೇನೋ ಮಾತಾಡ್ತಾ ಇದ್ದೀರಾ, ಹೋಗಿ ಬ್ರೋ ಅಂತ ಮನೋಜ ಹೇಳ್ಬೇಕಾದ್ರೆ ಅಷ್ಟರಲ್ಲಿ ಶಾಂತಿ ಶೋರೂಮ್ ಬರ್ತಾಳೆ. ಏನಮ್ಮ ಬರ್ತೀನಿ ಅಂತ ಹೇಳೇ ಇಲ್ಲ ಅಂತ ಮನೋಜ ಹೇಳಿದಾಗ, ಯಾಕೋ ಹೇಳ್ಬಿಟ್ಟೆ ಬರ್ಬೇಕಾ, ಹೌದು ಏನ್ ಇವ್ರು ಕೆಲ್ಸ ನೋಡ್ದೆ ಇಲ್ಲಿ ಬಂದು ಹರಟೆ ಹೊಡ್ಕೊಂಡು ನಿಂತಿದ್ದಾರೆ, ಹೋಗ್ ಕೆಲ್ಸ ನೋಡ್ಕೋಗಿ ಅಂತ ಶಾಂತಿ ಛಾಯಾ ಮತ್ತೆ ಸೀನಾ ಬ್ರೋನ ಅಲ್ಲಿಂದ ಕಳಿಸ್ತಾಳೆ. ಮನೋಜ ಹೇಗೋ ದುಡ್ಗೆ ನಾನು ಅರೇಂಜ್ ಮಾಡಿ ನಿನ್ಕೋಣ ಅಂತ ಶಾಂತಿ ಹೇಳಿದಾಗ, ಹೇಗೆ ಅಮ್ಮ, ಯಾರ ಹತ್ರ ಇಸ್ಕೊತಾ ಇದ್ದೀರಾ, ಹಾಗಾದ್ರೆ ನಮ್ಗ್ ಬರ್ಬೇಕಾಗಿರೋ ದುಡ್ಡು ಎಲ್ಲ ಬರುತ್ತಾ ಅಂತ ಮನೋಜ ಕೇಳ್ತಾನೆ. ಹೂಕೋಣ, ನಾನು ವಿಶಾಲ್ ಹತ್ರ ಮಾತಾಡ್ದೆ, ಆ ಫೈನಾನ್ಷಿಯರ್ ಹತ್ರನೇ ತಗೋಣ ಅಂತ ಹೇಳಿದಾಳೆ, ಆದ್ರೆ ಮನೆ ಪತ್ರನ ಅವ್ರ ಹತ್ರ ಅಡ ಇಡ್ಬೇಕು, ಇದಕ್ಕೂ ಮೇಲೆ ಅವರು ಸುಮ್ನೆಲ್ಲ ಕೊಡೋದಿಲ್ವಂತೆ ಕಣೋ ಅಂತ ಶಾಂತಿ ಹೇಳಿದಾಗ, ಹೌದಮ್ಮ ಅವ್ರು ಹೇಳಿರೋದ್ ನಿಜಾನೇ, ಯಾರಾದ್ರೂ ಸುಮ್ನೆ ಕೊಟ್ಬಿಡ್ತಾರಾ, ಅವ್ರ ಹತ್ರ ದುಡ್ಡು ತಗೋಬೇಕು ಅಂದ್ರೆ ನಾವ್ ಪತ್ರ ಕೊಡ್ಲೇಬೇಕಾಗತ್ತೆ, ನಾವ್ ಕೊಡೋಣ ಬಿಡಮ್ಮ ಅಂತ ಮನೋಜ ಹೇಳ್ತಾನೆ. ಏಯ್ ಏನೋ ಹಿಂಗ್ ಹೇಳ್ತಾ ಇದ್ಯಾ, ಏನಾದ್ರೂ ಆಯ್ತು ಅಂದ್ರೆ ಏನು ಮಾಡೋದು, ನನ್ ಗೌರವ ಇರೋದೆ ಆ ಮನೇಲಿ ಕೊಣೋ ಅಂತ ಶಾಂತಿ ಹೇಳಿದಾಗ, ಅಮ್ಮ ನಾನು ಆ ದುಡ್ಡನ್ನ ನಿನ್ಗ್ ವಾಪಸ್ ಕೊಡ್ತೀನಿ, ನೀನ್ ಯಾಕೆ ತಲೆ ಕೆಡ್ಸ್ಕೊತೀಯ ಅಂತ ಮನೋಜ ಹೇಳಿದಾಗ, ಲೋ ಪತ್ರ ಕೊಡೋದ್ರಲ್ಲಿ ಯಾವ್ದೇ ರೀತಿ ತಲೆನೋವಿಲ್ಲ ಕಣೋ, ಆದ್ರೆ ಅದಕ್ಕೆ ನಿಮ್ ಅಪ್ಪನ ಸೈನ್ ಬೇಕಲ್ವೋ, ಏನೋ ಮಾಡೋದು ಅಂತ ಶಾಂತಿ ಹೇಳ್ತಿರ್ತಾಳೆ.
ಅಯ್ಯೋ ಅಮ್ಮ, ಬ್ಯಾಂಕ್ ಇಂದ ತಗೊಳ್ಬೇಕಾದ್ರೇನೆ ಅಪ್ಪನ ಹೆಸರನ್ನ ನಾನು ಫೋರ್ಜರಿ ಮಾಡಿದೀನಿ. ಇನ್ ಇದ್ರಲ್ಲಿ ಯಾವ ಲೆಕ್ಕ? ನಾನೇ ಸೈನ್ ಮಾಡ್ತೀನಿ ಬಿಡು ಅಂತ ಮನೋಜ ಒಪ್ಕೋತಾನೆ. ಲೋ ಮನೋಜ, ನಿನ್ನ ನಂಬಿ ನಾನು ಇಷ್ಟು ದೊಡ್ಡ ಪ್ರಯತ್ನಕ್ಕೆ ಕೈ ಹಾಕ್ತಾ ಇದೀನಿ. ನಿನ್ನಿಂದ ನನ್ಗೆ ಅವಮಾನ ಆಗದೆ ಇದ್ರೆ ಸಾಕು ಅಂತ ಶಾಂತಿ ಹೇಳಿದಾಗ, ಅಮ್ಮ ನನ್ನ ನಂಬಮ್ಮ, ದೊಡ್ಡ ಡೀಲ್ಗೆ ಕೈ ಹಾಕ್ತಾ ಇದೀನಿ. ಆದಷ್ಟು ಬೇಗ ನನ್ ಮನೆ ಪೇಪರ್ನ ವಾಪಸ್ ಬಿಡಿಸ್ಕೊಡ್ತೀನಮ್ಮ. ಪ್ರಾಫಿಟ್ ಎಲ್ಲ ಜಾಸ್ತಿ ಬರುತ್ತೆ ಅಂತ ಮನೋಜ ಶಾಂತಿನ ನಂಬಿಸ್ತಾನೆ. ಈ ಕಡೆ ರವಿ ಶ್ರುತಿ ಹತ್ರ ಬಂದು ಸ್ಯಾಲ್ರಿ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿದಾಗ, ನೀನ್ ಅದ್ರ ಬಗ್ಗೆ ಕೇಳೇ ಇಲ್ವಲ್ಲ ಅಂತ ಶ್ರುತಿ ಹೇಳ್ತಾಳೆ. ಆದ್ರೆ ಇವಾಗ ನಾನು ಇಲ್ಲಿ ಶೆಫ್ ಆಗಿ ವರ್ಕ್ ಮಾಡ್ತಿದೀನಿ ಅಂದ್ಮೇಲೆ ಸ್ಯಾಲ್ರಿ ಬಗ್ಗೆ ನೀನೇ ಹೇಳ್ಬೇಕಲ್ವಾ ಅಂತ ರವಿ ಹೇಳ್ಬೇಕಾದ್ರೆ, ಸರಿ ಆಯ್ತು, ಬರೋ ಪ್ರಾಫಿಟ್ ಅಲ್ಲಿ ಇಬ್ರಿಗೂ ಶೇರ್ ಇರುತ್ತೆ ಬಿಡು ಅಂತ ಶ್ರುತಿ ಹೇಳ್ತಾಳೆ. ಇಲ್ಲ ಇಲ್ಲ, ನನ್ಗೆ ಶೇರ್ ಎಲ್ಲ ಬೇಡ, ನನ್ಗೆ ನನ್ ಸ್ಯಾಲ್ರಿ ಎಷ್ಟಿದೆಯೋ ಅಷ್ಟ್ ಮಾತ್ರ ಕೊಡು ಅಂತ ರವಿ ಕೇಳ್ತಾನೆ. ನೋಡು ರವಿ, ನೀನು ಆ ರೆಸ್ಟೋರೆಂಟ್ ಅಲ್ಲಿ ಶೆಫ್ ಆಗಿ ವರ್ಕ್ ಮಾಡ್ತಿದ್ದೆ, ಅವಳು ಓನರ್ ಆಗಿದ್ಲು. ಆದ್ರೆ ಇಲ್ಲಿ ನಾನು ನೀನು ಗಂಡ ಹೆಂಡತಿ ಅಂದ್ಮೇಲೆ ಪ್ರಾಫಿಟ್ ಅಲ್ಲಿ ನನ್ಗೂ ನಿನ್ಗೂ ಸಮಭಾಗ ಇರುತ್ತೆ ಅಂತ ಶ್ರುತಿ ಹೇಳ್ತಾಳೆ. ಅದಕ್ಕೆ ರವಿ, ಬೇಡ ನನ್ಗೆ ಸ್ಯಾಲ್ರಿನೇ ಕೊಡು ಅಂತ ಹೇಳಿದಾಗ, ಎಷ್ಟ್ ಬೇಕು ಅಂತ ಶ್ರುತಿ ಕೇಳ್ತಾಳೆ. ಆಗ ರವಿ ಒಂದು 60,000 ಸ್ಯಾಲ್ರಿ ಕೊಟ್ರೆ ಸಾಕು ಅಂತ ಹೇಳ್ಬೇಕಾದ್ರೆ ಶ್ರುತಿ ಅವನನ್ನೇ ನೋಡ್ತಿರ್ತಾಳೆ. ಅಷ್ಟ್ರಲ್ಲಿ ನೀತು ರವಿಗೆ ಕಾಲ್ ಮಾಡಿ ತನ್ಗೆ ಏನೇನ್ ಬೇಕು ಆ ಊಟಗಳನ್ನ ಆರ್ಡರ್ ಮಾಡ್ತಾಳೆ. ಆಗ ರವಿ ಇನ್ ಹಾಫ್ ಅನ್ ಅವರ್ ಅಲ್ಲಿ ಕಳ್ಸ್ಕೊಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ. ಈಗ ಯಾಕೆ ಅವಳು ನಿಂಗೆ ಕಾಲ್ ಮಾಡಿದ್ದು ಅಂತ ಶ್ರುತಿ ಕೇಳ್ಬೇಕಾದ್ರೆ, ಇನ್ನೇಂತ ಕಾಲ್ ಮಾಡಿರೋದು? ಊಟಕ್ಕೆ, ಇದನ್ನ ನನ್ನ ಅಕೌಂಟ್ ಅಲ್ಲೇ ಸೇರಿಸ್ಕೊ ಅಂತ ಹೇಳಿ ರವಿ ಅವಳಿಗೆ ಅಂತ ಊಟನ ಕಳ್ಸ್ಕೊಡೋದಕ್ಕೆ ಅಂತ ಹೋಗ್ತಾನೆ. ಅದಕ್ಕೆ ಶ್ರುತಿಗೆ ತುಂಬಾನೇ ಕೋಪ ಬರ್ತಿರುತ್ತೆ. ಈ ಕಡೆ ಶಾಂತಿ ಮತ್ತೆ ಮನೋಜ ಇಬ್ರು ಸೇರಿ ಪ್ಲಾನ್ ಮಾಡ್ಕೊಂಡು ಮನೆಗೆ ಬರ್ತಾರೆ. ಬಂದು ಮನೋಜ ರಂಗನಾಥ್ ಅವ್ರ ಹತ್ರ ಹೋಗಿ ಕುತ್ಕೊಂಡು, ಅಪ್ಪ ಹೊಸದಾಗಿ ಬಿಸ್ನೆಸ್ ಅಕೌಂಟ್ ನ ಓಪನ್ ಮಾಡ್ತಾ ಇದೀನಿ, ಅದಕ್ಕೆ ನಿಮ್ ಸೈನ್ ಬೇಕು ಅಂತ ಕೇಳ್ತಾನೆ. ಅಲ್ಲ ಕಣೋ, ನಿನ್ ಹತ್ರ ಆಲ್ರೆಡಿ ಇದೆಯಲ್ಲ ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ, ಅದು ಹಾಗಲ್ಲಪ್ಪ, ಇನ್ನೊಂದು ಅಕೌಂಟ್ ಓಪನ್ ಮಾಡ್ಬೇಕು ಅಂತ ಆಡಿಟರ್ ಹೇಳಿದ್ರು, ಅದಕ್ಕೆ ಜಾಯಿಂಟ್ ಅಕೌಂಟೇ ಓಪನ್ ಮಾಡ್ಬೇಕಂತೆ, ಅದು ಅಲ್ದೆ ನಾವಿಬ್ರು ಜಾಯಿಂಟ್ ಅಕೌಂಟ್ ಓಪನ್ ಮಾಡ್ಬೇಕಂತೆ ಅಂತ ಮನೋಜ ಹೇಳ್ದಾಗ, ಏನಪ್ಪಯ್ಯ ಹೊಸದಾಗಿ ನಿನ್ನ ಹತ್ರ ಬಂದು ಸೈನ್ ಮಾಡಿಸ್ಕೊತಾವನೆ? ಯಾವಾಗ್ಲೂ ಅವ್ನು ಬೇಕಾಗಿದ್ರೆ ಸಕ್ರಮ್ನವ್ರ ಹತ್ರ ತಾನೇ ಅವ್ನ್ ಸೈನ್ ಮಾಡಿಸ್ಕೊಳ್ಳೋದು. ಏನಪ್ಪಯ್ಯ ಇವತ್ತು ನಿನ್ ಕಡೆಗ್ ಬಂದ್ ನಿಂತೈತೆ ಗಾಡಿ ಅಂತ ಸೂರ್ಯ ಕೇಳ್ತಿರ್ತಾನೆ. ಏ ಸೂರ್ಯ, ನನಗೂ ಅದೇ ಡೌಟ್ ಕಣೋ, ಅದಕ್ಕೆ ನಾನು ಇವನ ಹತ್ರ ಕೇಳ್ತಾ ಇರೋದು, ಯಾಕೆ ಏನು ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ ಅದ್ರಿಂದ ಶಾಂತಿಗೆ ಭಯ ಆಗ್ತಿರುತ್ತೆ. ಇದ್ರಲ್ಲಿ ಏನ್ರಿ ಕತೆ ಇದೆ? ನಾನೇ ಅವ್ನ್ಗೆ ಹೇಳಿದ್ದು ಈ ಸಲಿ ನಿಮ್ಮ ಅಪ್ಪನ ಹತ್ರ ಸೈನ್ ಮಾಡಿಸ್ಕೊ ಅಂತ. ಎಲ್ಲ ಟೈಮಲ್ಲೂ ನಾನೇ ಅಲ್ವಾ ಅವ್ನ್ಗೆ ಸೈನ್ ಮಾಡ್ಕೊಡೋದು, ಈ ಸಲಿ ಅಪ್ಪನ ಹತ್ರ ಸೈನ್ ಮಾಡಿಸ್ಕೊ ಅಂತ ನಾನೇ ಹೇಳಿದ್ದು ಅಂತ ಶಾಂತಿ ಹೇಳಿದಾಗ, ಅದನ್ನೇ ಕಣೆ ಹೇಳ್ತಾ ಇರೋದು, ಯಾಕೆ ಅಂತ. ಯಾವಾಗ್ಲೂ ನೀನೇ ಅಲ್ವಾ ಅವ್ನ್ಗೆ ಸೈನ್ ಮಾಡ್ತಿದ್ದು, ಇವಾಗ್ಲೂ ನೀನು ಅದೇನೆ ಮಾಡ್ಬಿಡು, ನಾನ್ ಯಾಕೆ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಏ ಪೆಂಗ್ಯ, ನೀನ್ ಚಿಕ್ಕ ವಯಸ್ಸಿಂದಾನು ರಿಪೋರ್ಟ್ ಕಾರ್ಡ್ಗೆ ಅಮ್ಮನ್ ಸೈನ್ನೇ ತಗೋತಾ ಇದ್ದೆ, ಈಗೇನೋ ಇದೆಲ್ಲ? ಅಷ್ಟೇ ಯಾಕೆ, ಇವಾಗ ನೀನು ಸಾಲ ತಗೊಳೋದಕ್ಕೂ ಸಕ್ರಮ್ನವರೇ ಸೈನ್ ಮಾಡಿರೋದಲ್ವಾ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಏನು ಸಾಲನಾ ಅಂತ ಶಾಂತಿ ಶಾಕ್ ಅಲ್ಲಿ ಕೇಳ್ತಾಳೆ. ಹೌದು, ಇದಕ್ ಮುಂಚೆ ಅವ್ನ್ ತಗೊಂಡ್ರೆ ಸಾಲಕ್ಕೆಲ್ಲ ನೀವೇ ತಾನೇ ಸೈನ್ ಮಾಡ್ಕೊಟ್ಟಿದ್ದು ಅಂತ ಸೂರ್ಯ ಹೇಳ್ತಾನೆ. ಅದ್ ಹಂಗಲ್ಲ ಕಣ, ಈ ಸಲಿ ಆ ಅಪ್ಪನ್ ಕೈ ಗುಣದಿಂದ ನನ್ ಬಿಸ್ನೆಸ್ ಇನ್ನು ಜಾಸ್ತಿ ಆಗ್ಬೋದಲ್ವಾ, ಅದಕ್ಕೆ ಕೇಳ್ತಾ ಇರೋದು ಅಷ್ಟೇನೆ ಅಂತ ಮನೋಜ ಹೇಳ್ತಾನೆ. ಓ ಹಾಗಿದ್ರೆ ಸಕ್ರಮ್ನವ್ರ ಕೈ ಗುಣ ನಿಮ್ಗೆ ಸೆಟ್ ಆಗ್ಲಿಲ್ವೋ ಅಂತ ಸೂರ್ಯ ಕಿಂಡಲ್ ಮಾಡ್ತಾನೆ. ನೋಡ್ದಿ ಅಪ್ಪಯ್ಯ, ಮಾಡೋ ತಪ್ಪೆಲ್ಲ ಇವನ್ ಮಾಡ್ಬಿಟ್ಟು ಇವಾಗ ಸಕ್ರಮ್ನವ್ರನ್ನೇ ಅನ್ಲಕ್ಕಿ ಅಂತ ಹೇಳ್ತಾವನೆ ಅಂತ ಸೂರ್ಯ ಹೇಳ್ದಾಗ, ಏಯ್ ನಾನೆಲ್ಲ ಆ ರೀತಿ ಹೇಳ್ದೆ, ಸುಮ್ನೆ ಇರೋ ನೀನು, ಏನೇನೋ ಹೇಳ್ಬೇಡ ಅಂತ ಹೇಳಿ ಮನೋಜ ಹೇಳ್ತಿರ್ತಾನೆ. ಆಗ ಸೂರ್ಯ ಮತ್ತೆ ರಂಗನಾಥ್ ಅವ್ರ ಹತ್ರ ಬಂದ್ ಕುತ್ಕೊಂಡು, ಅಪ್ಪಯ್ಯ ಆ ಪೇಪರ್ ಕೊಡಿಲಿ ಅಂತ ಈಸ್ಕೊಂಡು ನೋಡ್ತಾ ಇರ್ತಾನೆ. ಇದ್ರಿಂದ ಶಾಂತಿ ಮತ್ತೆ ಮನೋಜನ್ಗೆ ಭಯ ಆಗ್ತಿರತ್ತೆ. ಏಯ್ ಇದನ್ ನೋಡಿದ ತಕ್ಷಣ ನಿನ್ ಗೊತ್ತಾಗೋಗ್ಬಿಡುತ್ತಾ ಅಂತ ಮನೋಜ ಕೇಳಿದಾಗ, ಸೂರ್ಯ ಆ ಪೇಪರ್ನ ನೋಡಿ, ಅಪ್ಪಯ್ಯ ಇದು ಬ್ಯಾಂಕ್ ಪೇಪರೇ, ತಗೋ ಅಂತ ಹೇಳಿ ರಂಗನಾಥ್ ಅವ್ರ ಕೈಲಿ ಕೊಡ್ತಾನೆ. ಏಯ್ ಏನೋ ನನ್ ಮೇಲೆ ಅಷ್ಟು ನಂಬಿಕೆ ಇಲ್ವಾ ಅಂತ ಮನೋಜ ಕೇಳಿದಾಗ, ಯಾರು ನಂಬುದ್ರು ನಿನ್ನನ್ನ ಮಾತ್ರ ನಂಬಾರ್ದು ಕಣೋ, ಕೇಡಿ ಕೇಡಿ ನೀನು ಅಂತ ಸೂರ್ಯ ಮನೋಜನ್ಗೆ ಹೇಳ್ತಿರ್ತಾನೆ. ಆಗ ರಂಗನಾಥ್ ಅವರು ಇನ್ನೇನು ಸೈನ್ ಮಾಡ್ಬೇಕು ಅನ್ನಷ್ಟರಲ್ಲಿ ಮೀನಾ ಒಂಟಿ ಸೀನ್ನ ಸೀನ್ತಾಳೆ. ಆಗ ರಂಗನಾಥ್ ಅವರು ಮತ್ತೆ ಮನೆಯವರೆಲ್ಲರೂ ಮೀನನ್ನೇ ನೋಡ್ಬೇಕಾದ್ರೆ, ಶಾಂತಿ ಇವಳು ಎಲ್ಲಾ ಹಾಳ್ ಮಾಡೋ ತರ ಕಾಣಿಸ್ತಿದ್ದಾಳಲ್ಲ ಅಂತ ಮೀನನ್ನೇ ನೋಡ್ತಿರ್ತಾಳೆ. ಆಗ ರಂಗನಾಥ್ ಅವರು ಮತ್ತೆ ಸೈನ್ ಮಾಡಕ್ ಹೋದಾಗ ಮತ್ತೆ ಮೀನಾ ಇನ್ನೊಂದ್ಸಲಿ ಸೀನ್ತಾಳೆ. ಆಗ ರಂಗನಾಥ್ ಅವರು ಸೈನ್ ಮಾಡೋದನ್ನ ನಿಲ್ಲಿಸ್ತಾರೆ. ಅಯ್ಯೋ ಏನೇ ನಿಂದು ಅವಾಗಿಂದ ಅಚ್ಚಿ ಅಚ್ಚಿ ಅಂತ ಸೀನ್ತಾನೆ ಇದೆಯಲ್ಲ ಅಂತ ಶಾಂತಿ ಕೇಳ್ಬೇಕಾದ್ರೆ, ಸೀನ್ ಬಂದಾಗ ಹಂಗೆ ಸೀನ್ದಿರಾ ಇನ್ನೆಂಗ್ ಸೀನ್ತಾರೆ ತೋರ್ಸ್ಕೊಡಿ ಅಂತ ಸೂರ್ಯ ಹೇಳ್ತಿರ್ತಾನೆ. ಅತ್ತೆ ಸೀನ್ ಬಂದ್ರೆ ನಾನ್ ಏನ್ ಮಾಡಕ್ಕಾಗತ್ತೆ ಹೇಳಿ ಅಂತ ಮೀನಾ ಹೇಳ್ತಿರ್ತಾಳೆ. ಅಪ್ಪಯ್ಯ ಇದ್ ಯಾಕೋ ಸರಿ ಇಲ್ಲ ಅಂತ ಅನ್ನಿಸ್ತಾ ಇದೆ, ನೀನ್ ಸೈನ್ ಮಾಡಕ್ ಹೋಗ್ತಿದ್ಯಾ ಅಂತಂದ್ರೆ ಮೀನಿಂಗೆ ಸೀನ್ ಬರ್ತಿದೆ, ಅದಕ್ಕೆ ಯಾಕೋ ಇದು ಸರಿ ಹೋಗ್ತಿಲ್ಲ ಅನ್ಸುತ್ತೆ, ಬೇಡ ಅಪ್ಪಯ್ಯ ಅಂತ ಸೂರ್ಯ ಹೇಳ್ತಿರ್ತಾನೆ. ಏಯ್ ಅವಳು ಕ್ಲೀನ್ ಮಾಡ್ತಾ ಇದ್ದಾಳೆ, ಅದಕ್ಕೆ ಧೂಳು ಹೋಗಿ ಮೂಗುಗ್ ಸೇರ್ಕೊಂಡು ಸೀನ್ ಬಂದಿದೆ, ಅದೊಂದ್ ದೊಡ್ಡ
ದೊಡ್ಡ ವಿಷಯನಾ? ಅಪ್ಪ ನೀನ್ ಸೈನ್ ಮಾಡಪ್ಪ ಅಂತ ಮನೋಜ ಹೇಳ್ತಾನೆ. ಆಗ ರಂಗನಾಥ್ ಅವರು ಸೈನ್ ಮಾಡಕ್ ಹೋದಾಗ ಪೆನ್ ಅಂಟೋದಿಲ್ಲ. ಏನೋ ಇದು ಬರಿತಾ ಇಲ್ಲ ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ, ಅಪ್ಪಯ್ಯ ಇಲ್ಲೇನೋ ಹೆಚ್ಚು ಕಮ್ಮಿ ನಡೀತಾ ಇದೆ, ಬೇಡ ಅಪ್ಪಯ್ಯ ನನ್ ಮಾತ್ ಕೇಳು, ಸೈನ್ ಮಾಡ್ಬೇಡ ಅಂತ ಸೂರ್ಯ ಹೇಳ್ತಿರ್ತಾನೆ. ಆಗ ಮನೋಜ ಸೂರ್ಯನ ಸುಮ್ನೆ ಇರ್ಸಿ ಮತ್ತೆ ರಂಗನಾಥ್ ಅವ್ರಿಗೆ ಸೈನ್ ಮಾಡೋದಿಕ್ಕೆ ಅಂತ ಕೊಡ್ತಾನೆ. ಆಗ ಮತ್ತೆ ಆ ಪೆನ್ ಬರೆಯೋದಿಲ್ಲ. ಮನೋಜ ಬರೆಯೋದಿಕ್ಕೆ ಅಂತ ನೋಡಿದಾಗ ಅಲ್ಲಿ ಪೆನ್ ಅಂಟುತ್ತಿರುತ್ತೆ. ಆದ್ರೆ ರಂಗನಾಥ್ ಅವ್ರ ಕೈ ಹೋಗಿದ ತಕ್ಷಣ ಅದು ಅಂಟೋದಿಲ್ಲ. ಏನೋ ನೀನ್ ಮಾತ್ರ ಬರೀತಿದ್ಯಾ, ನನಗ್ ಮಾತ್ರ ಬರೆಯಕ್ ಆಗ್ತಿಲ್ಲ, ಯಾಕೆ ಅಂತ ರಂಗನಾಥ್ ಅವ್ರು ಕೇಳ್ತಿರ್ತಾರೆ. ಅಪ್ಪ ನನ್ಗೆ ಯಾಕೋ ಡೌಟ್ ಹೊಡಿತಾ ಇದೆ ಅಪ್ಪಯ್ಯ, ಬೇಡ ಅಪ್ಪಯ್ಯ ಇದು ಒಳ್ಳೆ ಟೈಮ್ ಅಲ್ಲ ಅನ್ಸುತ್ತೆ, ಒಳ್ಳೆ ಟೈಮ್ ನೋಡ್ಕೊಂಡು ಸೈನ್ ಮಾಡುವಂತೆ ಬಿಡಪ್ಪಯ್ಯ ಅಂತ ಸೂರ್ಯ ಹೇಳ್ತಿರ್ತಾನೆ. ಏನೋ ಫಾರ್ಮ್ನಲ್ಲಿ ಸೈನ್ ಮಾಡೋದಿಕ್ಕೂನು ಒಳ್ಳೆ ಟೈಮ್ ನೋಡ್ಬೇಕಾ ಅಂತ ಸಕ್ರೆ ಹೇಳ್ತಿರ್ತಾಳೆ. ಅಯ್ಯೋ ಸಕ್ರಮ್ನವ್ರೆ, ನೀವೇ ತಾನೇ ಹೇಳಿದ್ದು ಎಲ್ಲದಕ್ಕೂ ಒಳ್ಳೆ ಟೈಮ್ ನೋಡ್ಕೊಂಡೆ ಕೆಲಸ ಮಾಡ್ಬೇಕು ಅಂತ ಸೂರ್ಯ ಹೇಳಿದಾಗ, ಹೌದು ನಾನ್ ಹೇಳಿದ ಮಾತಿನ ಕೇಳ್ಕೊಂಡು ಇಷ್ಟ ದಿವಸ ನೀನ್ ಹಂಗೆ ನಡ್ಕೊಂಡಿದ್ಯಾ ನೋಡು, ಹೇಳದ್ ನೋಡು ಅಂತ ಶಾಂತಿ ಹೇಳ್ತಿರ್ತಾಳೆ. ಆಗ ಮನೋಜ ಇನ್ನೊಂದ್ ಪೆನ್ ತಗೊಂಡ್ ಬಂದು ರಂಗನಾಥ್ ಅವ್ರ ಕೈಲಿ ಸೈನ್ ಮಾಡಿಸ್ತಾನೆ. ಇದರಿಂದ ಸೂರ್ಯ ಮತ್ತೆ ಮೀನಿಂಗೆ ಭಯ ಆಗ್ತಿದ್ರೆ ಮನೋಜ ಮತ್ತೆ ಶಾಂತಿ ಮಾತ್ರ ತುಂಬಾ ಖುಷಿ ಪಡ್ತಿರ್ತಾರೆ. ಈ ಕಡೆ ಮನೋಜ ತನ್ನ ರೂಮಲ್ಲಿ ಕುತ್ಕೊಂಡು ರಂಗನಾಥ್ ಸೈನ್ನೆ ಫೋರ್ಜರಿ ಮಾಡೋದಿಕ್ಕೆ ಟ್ರೈ ಮಾಡ್ತಿರ್ತಾನೆ. ಅದ್ರಿಂದ ತುಂಬಾ ಸಲಿ ಪೇಪರ್ಗಳನ್ನ ಬರ್ದು ಎಸಿತಾ ಇರ್ತಾನೆ. ಅದ್ರಲ್ಲಿ ಒಂದು ಪೇಪರ್ ಗಾಳಿಗೆ ತೂರ್ಕೊಂಡು ರಂಗನಾಥ್ ಅವ್ರ ಕಾಲ್ ಹತ್ರ ಬಂದ್ ಬೀಳತ್ತೆ. ಆಗ ರಂಗನಾಥ್ ಅವರು ಅದನ್ನ ನೋಡ್ದೆ ಶಾಂತಿನ ಕರೆದು ನಂಗೆ ಸ್ವಲ್ಪ ಕೆಲ್ಸ ಇದೆ, ಆಚೆ ಹೋಗ್ ಬರ್ತೀನಿ ಅಂತ ಹೋದಾಗ ಅಷ್ಟರಲ್ಲಿ ಸೂರ್ಯ ಮನೆಗ್ ಬರ್ತಾನೆ. ಸೂರ್ಯನ್ಗೆ ಅಲ್ಲಿ ಬಿದ್ದಿರೋ ಪೇಪರ್ ಕಣ್ಗೆ ಕಾಣಿಸುತ್ತೆ. ಅದನ್ನ ಕೈ ಎತ್ಕೊಂಡು ಮೀನಿಂಗೆ ಹೊಡಿತಾನೆ. ಹೆಂಗೆ ನಾನ್ ಇಟ್ಟುಗುರಿ ಸರಿನಾ ಅಂತ ಸೂರ್ಯ ಹೇಳ್ಬೇಕಾದ್ರೆ ಸೂಪರ್ ರೀ ಅಂತ ಹೇಳಿ ಮೀನಾ ಆ ಪೇಪರ್ ಬಾಲ್ ನ ಕೈಗೆ ಎತ್ಕೋತಾಳೆ. ಮೀನಾ ಇನ್ನೇನು ಆ ಪೇಪರ್ ನ ಓಪನ್ ಮಾಡಿ ನೋಡ್ಬೇಕು ಅನ್ನಷ್ಟರಲ್ಲಿ ಶಾಂತಿ ಏಯ್ ಇನ್ನು ಏನೇ ಕಸನೆಲ್ಲ ಇನ್ನು ಗುಡ್ಸೋದ್ರಲ್ಲೇ ಇದ್ಯಾ ಅಂತ ರೇಗಾಡ್ದಾಗ ಆ ಪೇಪರ್ ನ ತಗೊಂಡೋಗಿ ಮೀನಾ ಡಸ್ಟ್ಬಿನ್ ಗೆ ಹಾಕ್ಬಿಡ್ತಾಳೆ. ಈ ಕಡೆ ಸೂರ್ಯ ಲಾಯರ್ ನ ಮೀಟ್ ಮಾಡಿದ್ದು ಮತ್ತೆ ಲಾಯರ್ ಹೇಳಿದ್ರ ಬಗ್ಗೆ ಎಲ್ಲ ಮೀನನ್ ಹತ್ರ ಹೇಳ್ದಾಗ ಮೀನನ್ಗೆ ಕನಕನ್ ಬಗ್ಗೆ ಚಿಂತೆ ಶುರುವಾಗತ್ತೆ. ರೀ ಒಂದ್ ನಿಮಿಷ, ಅದು ಕನಕನ್ ಹತ್ರ ಮಾತಾಡ್ಬೇಕಾಗಿತ್ತು, ಮರ್ತೋಯ್ತು, ಅವಳ ಹತ್ರ ಸ್ವಲ್ಪ ಮಾತಾಡಿ ಅವಳು ಹೇಗಿದ್ದಾಳೆ ತಿಳ್ಕೊತೀನಿ ಅಂತ ಹೇಳಿ ಮೀನಾ ಕನಕನ್ಗೆ ಫೋನ್ ಮಾಡ್ತಾಳೆ. ಹೇಳಕ್ಕ ಅಂತ ಕನಕ ಕಾಲ್ ರಿಸೀವ್ ಮಾಡಿ ಮಾತಾಡ್ಬೇಕಾದ್ರೆ ಹೇಗಿದ್ಯಾ, ಮತ್ತೆ ಅರುಣು ನಿನ್ಗೇನಾದ್ರೂ ಹೊಡೆದ್ರ ಅಂತ ಮೀನಾ ಕೇಳ್ತಾಳೆ. ಇಲ್ಲ ಅಕ್ಕ, ಆದ್ರೆ ಅವ್ರು ನನ್ ಮುಖ ನೋಡ್ತಾ ಇಲ್ಲ, ನಾನ್ ಮಾಡಿರೋ ಅಡ್ಗೆನೂ ಸಹ ತಿಂತಾ ಇಲ್ಲ, ಯಾವಾಗ್ಲೂ ಗುರ್ಗುರ್ ಅಂತಿರ್ತಾರೆ ಅಂತ ಕನಕ ಹೇಳ್ತಾಳೆ. ಇದ್ರಿಂದ ನಿನ್ಗೆ ತುಂಬಾನೇ ಬೇಜಾರಾಗತ್ತೆ. ಅಕ್ಕ ನೀನೇನು ನನ್ ಬಗ್ಗೆ ಚಿಂತೆ ಮಾಡ್ಬೇಡ, ನೀನ್ ಆರಾಮಾಗಿರೋ ಅಂತ ಹೇಳಿ ಕನಕ ಕಾಲ್ ಕಟ್ ಮಾಡ್ತಾಳೆ. ಈಗ ನಡೀತಾ ಇರೋ ವಿಷಯದಿಂದ ಎಲ್ಲಿ ಕನಕನ್ಗೆ ಅರುಣ್ ಇನ್ನೂ ತುಂಬಾನೇ ನೋವು ಕೊಡ್ತಾನೋ ಅನ್ನೋ ನೋವಲ್ಲಿ ಮೀನಾ ಒದ್ದಾಡ್ತಿರ್ತಾಳೆ. ಈ ಕಡೆ ಈ ವಿಷಯನ ಸೂರ್ಯನ್ಗೆ ಹೇಳ್ಬೇಕೋ ಬೇಡ್ವೋ ಅನ್ನೋದ್ರಲ್ಲಿ ಮೀನಾ ಒದ್ದಾಡ್ತಿರ್ತಾಳೆ. ಒಂದ್ ಕಡೆ ಈ ವಿಷಯನ ಸೂರ್ಯನ್ ಹೇಳಿದ್ರೆ ಅವನು ಅರುಣ್ನ ಸುಮ್ನೆ ಬಿಡೋದಿಲ್ಲ, ಇನ್ನೊಂದ್ ಕಡೆ ಹೇಳ್ದೆ ಹೋದ್ರೆ ತನ್ ತಂಗಿಗೆ ಆ ಅರುಣ್ ಎಲ್ಲಿ ಹೊಡೆದು ಚಿತ್ರಹಿಂಸೆ ಕೊಡ್ತಾನೋ ಅನ್ನೋ ಭಯದಲ್ಲಿ ಮೀನಾ ಒದ್ದಾಡ್ತಿರ್ತಾಳೆ. ಈ ಕಡೆ ಶಾಂತಿ ವಿಶಾಲು ಮತ್ತೆ ಮನೋಜನ ಕರ್ಕೊಂಡು ಆ ಫೈನಾನ್ಷಿಯರ್ ಹತ್ರ ಹೋದಾಗ ಹೆದರ್ಕೊಂಡೆ ಅವ್ರ ತಂದಿರೋ ಮನೆ ಡಾಕ್ಯುಮೆಂಟ್ಸ್ ಸಹ ಆ ಫೈನಾನ್ಷಿಯರ್ಗೆ ಕೊಡ್ತಾರೆ. ಆಗ ನಿಮ್ ಯಜಮಾನ್ರ ಸೈನ್ ಬೇಕಲ್ಲ ಅಂತ ಫೈನಾನ್ಷಿಯರ್ ಹೇಳ್ಬೇಕಾದ್ರೆ ಅದು ಆ ಸೈನು ಮನೋಜೆ ಹಾಕ್ತಾನೆ ಅಂತ ವಿಶಾಲು ಹೇಳ್ತಿರ್ತಾಳೆ. ನೋಡಿ ಇದೆಲ್ಲ ಫೋರ್ಜರಿ, ದೊಡ್ಡ ಕೇಸ್ ಆಗತ್ತೆ, ಆದ್ರೂ ನಿಮ್ ಮೇಲಿರೋ ಮರ್ಯಾದೆಗೋಸ್ಕರ ನಾನ್ ಇದಕ್ಕೆ ಒಪ್ಕೋತಿದೀನಿ, ಸರಿ ಆಯ್ತು ಸೈನ್ ಮಾಡಿ ಅಂತ ಹೇಳಿ ಫೈನಾನ್ಷಿಯರ್ ಹೇಳ್ಬೇಕಾದ್ರೆ ಮನೋಜ ಮತ್ತೆ ಶಾಂತಿ ಇಬ್ರು ಆ ಡಾಕ್ಯುಮೆಂಟ್ಸ್ಗೆ ಸೈನ್ ಮಾಡೋದಕ್ಕೆ ಅಂತ ಹೋಗ್ತಾರೆ. ಆಗ ಇದ್ದಕ್ಕಿದ್ದಂಗೆ ಕರೆಂಟ್ ಹೊರಟೋಗುತ್ತೆ. ಅದನ್ನ ನೋಡಿ ಶಾಂತಿ ಮತ್ತೆ ಮನೋಜ ಇಬ್ರು ಭಯ ಬೀಳ್ತಾರೆ. ಯಾಕಂದ್ರೆ ಅವ್ರಿಗೆ ಇದು ಸರಿ ಇಲ್ಲ ಅಂತ ಅನ್ಸೋದಕ್ಕೆ ಶುರುವಾಗಿರತ್ತೆ. ಆಗ ವಿಶಾಲು ಸಮಾಧಾನ ಮಾಡಿ, ಈಗ ಕರೆಂಟ್ ಹೋಗೋದು ಸಾಮಾನ್ಯ ಅಲ್ವಾ, ನೀವು ಆರಾಮಾಗಿ ಸೈನ್ ಮಾಡಿ ಮಾಸ್ಟರ್ ಅಂತ ಹೇಳಿ ವಿಶಾಲು ಶಾಂತಿಗೆ ಹೇಳ್ತಿರ್ತಾಳೆ. ಯಾಕೋ ವಿಶಾಲು, ಯಾಕೋ ಶಕುನ ಸರಿ ಇಲ್ಲ ಅಂತ ನಂಗೆ ಅನ್ನಿಸ್ತಾ ಇದೆ ಅಂತ ಶಾಂತಿ ಹೇಳ್ಬೇಕಾದ್ರೆ, ಅಯ್ಯೋ ಮಾಸ್ಟರ್ ಅದನ್ನೆಲ್ಲ ತಲೆ ಕೆಡ್ಸ್ಕೋಬೇಡಿ, ನೀವ್ ಸೈನ್ ಮಾಡಿ ಅಂತ ವಿಶಾಲು ಹೇಳ್ತಾಳೆ. ಆಗ ಮನೋಜ ಮತ್ತೆ ಶಾಂತಿ ಇಬ್ರು ಆ ಡಾಕ್ಯುಮೆಂಟ್ಸ್ಗೆ ಸೈನ್ ಮಾಡ್ತಾರೆ. ಆಗ ಫೈನಾನ್ಷಿಯರ್ ಡಾಕ್ಯುಮೆಂಟ್ ನ ತಗೊಂಡು ಅವ್ರಿಗೆ ದುಡ್ಡನ್ನ ಕೊಡ್ತಾನೆ. ಅವರಿಬ್ರು ದುಡ್ಡನ್ನ ತಗೊಂಡು ಅದನ್ನೇ ನೋಡ್ತಾ ಖುಷಿಯಿಂದ ಇರ್ಬೇಕಾದ್ರೆ ವಿಶಾಲು ಮತ್ತೆ ಆ ಫೈನಾನ್ಷಿಯರ್ ಇಬ್ರು ಒಬ್ರಿಗೊಬ್ರು ನೋಡ್ಕೊಂಡು ತಮ್ಮ ಪ್ಲಾನ್ ಸಕ್ಸಸ್ ಆಯ್ತು ಅಂತ ಕೈ ಸನ್ನೆ ಮಾಡ್ಕೊತಿರ್ತಾರೆ. ಸರಿ ನಾವಿನ್ ಬರ್ತೀವಿ ಅಂತ ಹೇಳಿ ಶಾಂತಿ, ಮನೋಜ ಮತ್ತೆ ವಿಶಾಲು 3 ಜನ ಫೈನಾನ್ಷಿಯರ್ ಆಫೀಸಿಂದ ಆಚೆಗೆ ಬರ್ತಾರೆ. ಆಗ ಮೀನಾ ಹೂ ಕೊಡ್ತಾ ಇದ್ದು ವಾಪಸ್ ಹೋಗ್ಬೇಕಾದ್ರೆ ಇವ್ರು 3 ಜನನು ನೋಡ್ಬಿಡ್ತಾಳೆ. ಹಾಗೆ ಮನೇಲಿ ನಿಂತ್ಕೊಂಡು ಇವ್ರು ಮಾತಾಡೋದನ್ನ ಕೇಳಿಸ್ಕೊಂಡು ಫುಲ್ ಶಾಕ್ ಹೋಗ್ತಾಳೆ. ಆಗ್ಲೇ ಅವಳಿಗೆ ಗೊತ್ತಾಗೋದು ಇವ್ರು ಇಲ್ಲಿ ಬಂದು ಸಾಲ ತಗೊಂಡಿದ್ದಾರೆ ಅಂತ. ಆದ್ರೆ ಅವಳಿಗೆ ಇನ್ನು ಮನೆ ಪತ್ರನ ಕೊಟ್ಟು
ಇವ್ರು ಸಾಲ ತಗೊಂಡಿದ್ದಾರೆ ಅನ್ನೋ ವಿಷಯ ಗೊತ್ತಿರೋದಿಲ್ಲ. ಇವನ ಹತ್ರನೇ ಬಂದು ಯಾಕೆ ಇವ್ರು ಸಾಲ ತಗೋತಾ ಇದಾರೆ, ಇದ್ರಲ್ಲಿ ಈ ವಿಶಾಲು ಯಾಕೆ ಬಂದಿದ್ದಾಳೆ ಅಂತ ಮೀನಾ ಯೋಚನೆ ಮಾಡ್ತಿರ್ತಾಳೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.